ಸ್ಪೃಹ ಅಂತ ಹೇಳಿದರೆ ಅವರು ಉತ್ಕಟ ಇಚ್ಛೆ ಉಳ್ಳವರಾಗಿರುತ್ತಾರೆ, ಅಂಟಿಕೊಂಡಿರುತ್ತಾರೆ. ಅಸ್ಪೃಹ ಅಂತ ಹೇಳಿದ್ರೆ ಅಂಟು ಇಲ್ಲದಿರುವಿಕೆ. ಸ್ಪೃಹ ಅಂತ ಹೇಳಿದ್ರೆ ಅಂಟುಕೊಳ್ಳುವಿಕೆ, ಅಂದರೆ ಕೆಲಸಗಳಿಗೆ ಅಂಟುಕೊಂಡಿರುತ್ತಾರೆ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ ತಮೋಗುಣದ ಲಕ್ಷಣ: ಅಪ್ರಕಾಶ, ಅಪ್ರವೃತ್ತಿ ಚ, ಪ್ರಮಾದ, ಮೋಹ ಏವ ಚ. ತಮಸಿ ವಿರುದ್ಧೆ, ವಿಶೇಷವಾಗಿ ಇನ್ನೂ ವೃದ್ಧಿಯಾಗಿರುತ್ತದೆ. ಏತಾನಿ ಜಾಯಂತೆ ಹೇ ಕುರುನಂದನ ಅಂತ ಹೇಳ್ತಾನೆ. ಅಂದರೆ ಅಪ್ರಕಾಶ ಜಡತ್ವ, ಚಟುವಟಿಕೆ ಇಲ್ಲದಿರುವಿಕೆ, ಉದಾಸೀನತೆ ಮತ್ತು ಖಂಡಿತವಾಗಿ ಭ್ರಮೆ ಉಳ್ಳವರಾಗಿರುತ್ತಾರೆ. ಹೀಗಾಗಿ ಈ ಎಲ್ಲ ಗುಣಗಳು ತಮಸ್ಸು ಹೆಚ್ಚಾದಾಗ ಆಗಿರುತ್ತದೆ ಅಂತ ಹೇಳ್ತಾರೆ. ಪ್ರಮಾದ, ಉದಾಸೀನ, ಯಾವಾಗ ನೋಡಿದ್ರು ಸರ್ ಇರಲಿ ಬಿಡಿ, ಮಾಡಿದ್ರೆ ಆತು, ಹೋದ್ರೆ ಆತು ಬಿಡಿ, ಕಲ್ ಕರ್ನಾಸೋ ಆಜ್ ಕರಿಲ್ಲ, ಅಭಿ ಕರ್ನಾಸೋ ಕಲ್ ಕರೆಂಗಿ. ಇವತ್ತಿನ ಕೆಲಸ ಇವತ್ತ ಇಲ್ಲರಿ, ಅದು ಮುದ್ದತ್ ಹಾಕ್ಕೊಂತ ಹೋಗುದ್ರಿ ಅದನ್ನೆಲ್ಲ. ಅಪ್ರವೃತ್ತಿ ಅಂತ ಹೇಳಿದರೆ ಅವರು ಪ್ರವೃತ್ತಿನ ಆಗಂಗಿಲ್ಲ, ಶುರುನ ಮಾಡಂಗಿಲ್ಲ ರೀ. ಮಾಡೋಣ ಅಂತ ತಗೋರಿ ಅನ್ಕೊಂತಾನೆ ಅವರು ಮುಂದುವರಿಸುತ್ತಾರೆ. ರಾತ್ರಿ ನೋಡಿದರೆ ದೊಡ್ಡ ಮಾತಾಡೋದು, ನಾಳಿಂದ ನಾನು ವಾಕಿಂಗಕ್ಕೆ ಹೋಗ್ತೇನೆ, ನಾಳಿಂದ ನಾನು ಪ್ರವಚನಕ್ಕೆ ಹೋಗ್ತೇನೆ, ನಾಳಿಂದ ನಾನು ಕಂಠಸ್ಥ ಮಾಡ್ತೇನೆ ಅನ್ನೋದ್ರಿ. ಅಲಾರಾಮ್ ಆದಕ್ಕೂ ಅದಕ್ಕೆ ತಲೆಗೆ ಒಂದು ಒಡೆದು ಅತ್ತಾಗಿತ್ತಾಗ ನೋಡಿ ಮತ್ತೊಂದು ಚಾದರ್ ಜೋಡಿಸ್ಕೊಂಡು ಹೊದ್ಕೊಂಡು ಮಲ್ಕೊಂಡ್ಬಿಡಿ. ನಾಳೆ ಹೋಗ್ತೇನೆ, ಮತ್ತು ಅವ್ರು ಕೇಳ್ಕೊಂಡು ಮತ್ತೆ ನಾಳೆ ಹೋಗ್ತೇನೆ. ಇದರಂತೆಯೇ ಅವರು ಜಡತ್ವವನ್ನು ಸಮರ್ಪಿಸಿಕೊಳ್ಳುತ್ತಾರೆ ಅಂತ ಹೇಳ್ತಾರೆ. ಹೀಗಾಗಿ ಗೀತೆ ಸತ್ವಗುಣ ಪ್ರಧಾನವಾಗಿದ್ದರೆ ಏನಾಗ್ತೈತಿ ಮತ್ತು ರಜೋಗುಣ ಪ್ರಧಾನವಾಗಿದ್ದೇ ಆದರೆ ಏನಾಗುತ್ತದೆ, ಅಂತಹ ಗುಣಗಳಿಂದ ಆ ವ್ಯಕ್ತಿ ಈ ಶರೀರವನ್ನು ಬಿಟ್ಟಿದ್ದೇ ಆದರೆ ಆ ಫಲದ, ಆ ರಜೋಗುಣದ ಫಲ, ರಜೋ ತಮೋ ಸತ್ವಗುಣದ ಫಲವೂ ಕೂಡ ಈ ಗುಣಗಳಿಂದ ಅವನ ಮುಂದಿನ ಜನ್ಮಕ್ಕೂ ಸಹಿತ ಪ್ರಭಾವ ಬೀರುತ್ತದೆ ಅಂತ ಹೇಳ್ತಾರೆ. ಈಗೇನೋ ಮಾಡಿದ್ರು ಸಹಿತ ಅದು ಇಲ್ಲಿಗೆ ಫುಲ್ ಸ್ಟಾಪ್ ಆಗಂಗಿಲ್ಲ, ಅದು ನಿಮಗೆ ಮುಂದಿನ ಜನ್ಮಕ್ಕೆ ಬೀಜವಾಗುತ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಮುಂದಿನ ಶ್ಲೋಕದಲ್ಲಿ ಅವರು ಈ ಮನುಷ್ಯರು ಸಾಯುವಾಗ ಯಾವ ಗುಣದಿಂದ ಸತ್ತಿರುತ್ತಾರೋ ಅಂತಹ ಲೋಕಗಳನ್ನು ಪಡೆಯುತ್ತಾರೆ ಅಂತ ಹೇಳ್ತಾರೆ. ಯಾರು ಸತ್ವಗುಣದಿಂದ ಇದ್ದವರಿಗೆ ಉತ್ತಮವಾದ ಮನುಷ್ಯ ಜನ್ಮ, ಉತ್ತಮವಾದ ದೇವತೆಗಳಾಗಲಿಕ್ಕೆ ಸಾಧ್ಯ. ತಮ್ಮ ರಜೋಗುಣ ಇದ್ದವರು ಕರ್ಮಠರ ಮನೆಯಲ್ಲಿ ಹುಟ್ಟೋದು. ತಮೋಗುಣ ಇದ್ದಿದ್ದೇ ಆದರೆ ಆಲಸಿ ಸ್ಲಮ್ ಏರಿಯಾನೂ ಇರಬಹುದು, ಅಥವಾ ಪಶು ಪಕ್ಷಿ ಪ್ರಾಣಿನೂ ಇರಬಹುದು. ಪಶು ಪಕ್ಷಿ ಪ್ರಾಣಿನೂ ಅಷ್ಟು ಲಿಮಿಟ್ ಇದೆ, ಅವ್ರದ್ದು ಅಷ್ಟಾದ ಕೂಡ ಮಲ್ಕೊಂಡ್ಬಿಡ್ತಾವ್ರಿ. ಅವು ಏನು ಕೆಲಸ ಮಾಡಂಗಿಲ್ಲ, ಮುಂದಿಂದು ಚಿಂತೆ ಮಾಡಂಗಿಲ್ಲ, ನಮ್ಗಿಂತ ಚಲೋನಾಗಾರವ್ರು. ಅದಕ್ಕಾಗಿ ಮುಂದೆ ಹೇಳ್ತಾರೆ 14ನೇ ಶ್ಲೋಕದಲ್ಲಿ, ಯದಾ ಸತ್ವೇ ಪ್ರಬುದ್ಧೇತು ಪ್ರಲಯಂ ಜಾತಿ ದೇಹಭೃತ ತದೋತ್ತಮ ವಿಧಾನ್ ಲೋಕಾನ್ ಅಮಲಾನ್ ಪ್ರತಿಪದ್ಧತೆ ಅಂತೇಳಿ. ಸತ್ವ ಗುಣವು ಅಧಿಕಗೊಂಡಾಗ ಆ ದೇಹದೊಳಗಿರುವ ನೆಲೆಸಿರುವಂತಹ ಜೀವಾತ್ಮ ಅವನು ಉಚ್ಚತಮವಾದದ್ದನ್ನು, ಅಂದರೆ ಅಮಲಾನ್ ಅಂತ ಹೇಳಿದರೆ ಮಲರಹಿತ ಅಂತ ಹೇಳಿದರೆ ಪಾಪರಹಿತವಾಗಿರುವಂತಹ ಲೋಕವನ್ನು ಹೊಂದುತ್ತಾನೆ ಸತ್ವಗುಣ. ಅದಕ್ಕಾಗಿ ಸತ್ವಗುಣದಿಂದ ಅವನು ಹುಟ್ಟಬೇಕಾಗಿದ್ದೇ ಆದರೆ, ಅಥವಾ ಮುಂದಿನ ಜೀವನವನ್ನು ಆಗಬೇಕಾಗಿದ್ದೇ ಆದರೆ ಅವನು ಜಪ, ತಪ, ಧ್ಯಾನ, ಧಾರಣ ಮತ್ತು ಶಾಂತಿ ಸಮಾಧಾನದಿಂದ ಪರೋಪಕಾರವನ್ನು ಮಾಡುವಂತಹ ಸೇವಾ ಬುದ್ಧಿಯಿಂದ ಯಾರಾದರೂ ಈ ಶರೀರವನ್ನು ಬಿಟ್ಟಿದ್ದೇ ಆದರೆ ಅವರು ಉತ್ತಮ ಲೋಕವನ್ನು ಹೊಂದುತ್ತಾರೆ ಅಂತೇಳಿನೇ 6ನೇ ಅಧ್ಯಾಯದ 40ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದ, ಪಾಂತ ನೈವೇಹ ನಾಮೂತ್ರ ವಿನಾಶತಸ್ಯ ವಿದ್ಯತೆ ನಹಿ ಕಲ್ಯಾಣ ಕೃತ ಕಶ್ಚಿತ ದುರ್ಗತಿಂ ತಾತ ಗಚ್ಚತಿ. ಅವನು ಯಾರಾದರೂ ಒಳ್ಳೆಯದನ್ನು ಮಾಡಿದ್ದೇ ಆದರೆ ಅವನು ಕಲ್ಯಾಣಕೃತವನ್ನು ಹೊಂದಿದವನು ಎಂದಿಗೂ ದುರ್ಗತಿಯನ್ನು ಹೊಂದುವುದಿಲ್ಲ. ಕಲ್ಯಾಣ ಅಂದ್ರೆ ಏನ್ರಿ? ಮೋಕ್ಷನ ಕಲ್ಯಾಣ ರೀ. ಅಂಥದ್ದು ಬಿಟ್ಕೊಟ್ಟು ಲಗ್ನದ ಹಾಲ್ಗೆ ಕಲ್ಯಾಣ ಮಂಟಪ ಅಂತ ಇಟ್ಟಾರಿಪ್ಪ ಇವರು.
ಖರೆ ಅಂದ್ರೆ ಪಾಠಶಾಲಾ ಕಲ್ಯಾಣ ಮಠ ರೀ ಇದು ಕಲ್ಯಾಣ ಮಂಟಪ ಇದ ಕಲ್ಯಾಣ ಮಂಟಪ ರೀ. ಇವ್ರೇನಿಲ್ಲ ಮದ್ವೆ ಛತ್ರಕ್ಕೆಲ್ಲ ಕಲ್ಯಾಣ ಮಂಟಪ. ಯಾವ್ದಾರ ಕಲ್ಯಾಣ ಆಗೈತೇನ್ರಿ? ಕಲ್ಯಾಣ ಆಗಂಗೇ ಇಲ್ಲ ರೀ. ಆ ಕಲ್ಯಾಣದಲ್ಲಿನೇ ಪರಿವರ್ತನೆ ಆಗ್ಬೇಕು. ದುಃಖದ ರೀ ಇದರಲ್ಲಿ, ಪೂರ್ಣತ್ವ ಇಲ್ಲ ರೀ. ಅದಕ್ಕಾಗಿನ ಮೊದಲು ಹೇಳ್ಬಿಟ್ಟಾರೆ ಅವರು, ಸುಲಗ್ನ ಸಾವಧಾನ ಸುಮುಹೂರ್ತೆ ಸುಮುಹೂರ್ತೆ. ಈ ಮುಹೂರ್ತದಲ್ಲಿನೇ ತಿಳಿದುಕೋ, ಈ ಕ್ಷಣವೇ ತಿಳಿದುಕೋ. ಸಾವಧಾನ, ಬಿ ಕೇರ್ಫುಲ್ ಅಂದಾರೆ ಅವ್ರು. ಮುಂದೆ ಭಾರಿ ಡೇಂಜರ್ ಐತಿ. ರಾಮದಾಸ್ ಸ್ವಾಮೀಜಿಯವರು ಓಡ್ ಹೋಗ್ಬಿಟ್ರಂತ. ಅದಕ್ಕಾಗಿ ಇಲ್ಲೇನು ಭಗವಂತ ಹೇಳ್ತಾ ಇದ್ದಾನೆ, ಯಾರು ಜಪ ತಪ ಸ್ವಾಧ್ಯಾಯ ದಾನ ಧರ್ಮವನ್ನು ಮಾಡಿರುತ್ತಾನೋ ಅವನು ಎಂದಿಗೂ ಕೆಡುವುದಿಲ್ಲ, ಅವನಿಗೆ ದುರ್ಗತಿ ಅನ್ನೋದೇ ಇಲ್ಲ. ಕಲ್ಯಾಣ ಕೃತವನ್ನು ಮಾಡಿದವನಿಗೆ ದುರ್ಗತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಅವರು ಏನಾಗುತ್ತಾನೆ? ಪ್ರಾಪ್ಯ ಪುಣ್ಯ ಕೃತಾನ್ ಲೋಕಾನ್ ಉಷಿತ್ವ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ವಿಜಾಯತೆ. ಭಗವಂತ ಇಲ್ಲಿಂದ ಇದು ಅಲ್ಲಿ ಹೇಳ್ಯಾನ್ರಿ, ಮೊದಲ ಹೇಳ್ಯಾನ್ರಿ. ಇಲ್ಲಿ ಬರೇ ಅಷ್ಟೇ ಹೇಳ್ತಾನ್ರಿ, ಅಮಲಾನ್ ಪ್ರತಿಪದ್ಧತೆ ಅಂತೆ ತದೋತ್ತಮ ಇದಾನ್ ಲೋಕಾನ್ ಅಮಲಾನ್ ಪ್ರತಿಪದ್ಧತೆ ಅಂತ ಹೇಳಿದರೆ ಅವನು ಪಾಪರಹಿತನಾಗಿರುವಂತಹ ಉತ್ತಮವಾದ ಲೋಕವನ್ನು ಹೊಂದುತ್ತಾನೆ. ಉತ್ತಮವಾದ ಲೋಕವನ್ನು ಹೊಂದಬೇಕಾಗಿದ್ದೇ ಆದರೆ ಸತ್ವಗುಣಿಯಾಗಿರಬೇಕು. ಸತ್ವಗುಣದ ಲಕ್ಷಣ ಏನಿದೆಯಪ್ಪ ಅಂತ ಹೇಳಿದರೆ ಅವನು ಜಪತಪ ಸ್ವಾಧ್ಯಾಯ ದಾನ ಧರ್ಮ ಸೇವಾ ಪರೋಪಕಾರವನ್ನು ಮಾಡಿದ್ದೇ ಆದರೆ ಅವನು ಎಂದಿಗೂ ನಾಶವನ್ನೂ ಹೊಂದೋದಿಲ್ಲ. ಅವನು ಈ ಶರೀರವನ್ನು ಬಿಟ್ಟ ನಂತರ ಪುಣ್ಯಕೃತಾಂ ಅಂತಾರೆ, ಪುಣ್ಯವನ್ನು ಮಾಡಿದವನು. ಪುಣ್ಯನೂ ಹಂಗ ಸಿಗಂಗಿಲ್ಲರಿಪ್ಪ. ಪುಣ್ಯ ಮಾಡ್ಲಿಕ್ಕೆ ಭಾಳ ಕಠಿಣದ, ಪಾಪ ಕಾರ್ಯ ಮಾಡ್ಲಿಕ್ಕೆ ಭಾಳ ಸರಳ ಅದ. ನೀವು ಬಂದು ಕೂಡ ಕೆಟ್ಟ ಮುಸುಡಿನಿಂದ ಹಿಂಗೆ ನೋಡಿದ್ರೆ ಸಾಕ್ರಿ, ಬಂದು ಅತಿಥಿಗೆ ಅವಾಗಿಂದಾಗ ಪಾಪ. ಪುಣ್ಯ ಗಳಿಸ್ಕೋಬೇಕಂದ್ರೆ ಬರ್ರಿ ಅಂದ್ರೆ ಕುಡಿಸ್ಕೋಬೇಕು, ಅವ್ರ ಕಾಲಿಗೆ ನೀರು ಹಾಕ್ಬೇಕು, ಅವ್ರದ್ದು ಬೇಕು ಬೇರೆಗಳನ್ನೆಲ್ಲ ಪೂರೈಸ್ಬೇಕು. ಅವ್ರು ನಿಮ್ಮ ಟಿ ವಿ ಹಿಡೀಲಿ, ಫ್ರಿಜ್ ಹಿಡೀಲಿ, ಅವ್ರು ಏನು ಮಾಡಿದ್ರು ಸಹಿತ ಸಿಟ್ಟಾಗ್ಲಾರ್ದಂಗೆ ನಿಮ್ದ ಮನೆ ಅಂತೇಳಿ ಅತಿಥಿ ದೇವೋ ಭವ ಅನ್ಬೇಕು. ಹೋಗ್ಲೂ ಇಲ್ಲಂದ್ರೂ ಸಹಿತ ಕೂಡ್ರಿ ಅನ್ಬೇಕು. ಹೋಗ್ತೇನಂದ್ರೆ ಇನ್ನೊಂದು 2 ದಿನ ಇರ್ರಿ, ಹೊಟ್ಯಾಗ ಸಂಕಟ ಆದ್ರೂ ಸಹಿತ ಇರ್ರಿ ಅನ್ಬೇಕು. ಒಬ್ರು ಬಂದವ್ನು ಹೋಗ್ಲೇ ಇಲ್ಲ ಅಂತ್ರಿ. ಕೂಡ ಹೆಂಡ್ತಿಗಂದ ಅಂತ ನೋಡ, ನಾನು ನೀನು ಇಬ್ಬರು ಮಂದಿ ಜಗಳ ಮಾಡಿದ ಕೂಡ ಮನ್ಯಾಗ ಜಗಳ ಆದ ಅತಿಥಿ ತಾನ ಕಾಲು ಕೇಳ್ತಾನ ಹೋಗ್ಬಿಡ್ತಾನ ಅಂತೇಳಿ ಅಂದ ಕೂಡಲೇ ಜೋರ್ ಬದ್ರಾಕತ್ತ ಅಂತ ಭಾಳ ಹೆದರಿಕೆ ಅನ್ನಿಸ್ತಂತ ಅತಿಥಿಗೆ. ಏನು ಮಾಡಲಿ, ಎಲ್ಲಿ ಓಡೋಗ್ಲಿ ಅನ್ನೋದ್ರೊಳಗಂದ್ರೆ ಅವ್ರ ನಡು ಮನ್ಯಾಗ ಜಗಳ ಮಾಡಾಕತ್ತಿದ್ದಂತ. ಬರ್ತೇನ್ರಪ್ಪ ಅಂತಂದವ್ನು ಅದನ್ನು ತೊಗೊಂಡಂತ ಇನ್ನೂ ಜೋರಾಗಕತ್ತಿತ್ತಂತ. ಏನೇನು ಜಗಳ ಮಾಡ್ತಾರೆ ನೋಡೋಂತಡಿ ಅಂತೇಳಿ ಅವನು ಅಲ್ಲಿ ಒಂದು ದಿವಾನ್ ಸೇಟ್ ಅಂತ ಅದು ಒಂದು ದೊಡ್ಡ ಟೇಬಲ್ ಇತ್ತಂತ. ಟೇಬಲ್ ಕೆಳಗೆ ಕುಡಿದ್ಬಿಟ್ಟ ಅಂತ ಅವನು ಅದು ದಿವಾನ್ ಸೇಟಿಗೆ ಇದ್ದು ಏನ್ರದ ಟಾವೆಲ್ ತೊಗೊಂಡು ದಮ್ ಹೊಡ್ಯಾಕತ್ತಿದ್ದ ಅಂತ. ಈಕೆ ಸುಳ್ಳು ಹೊಡ್ಯಾಕತ್ತಿದ್ದಂತ. ಇವನು ಜೋರ್ ಸುಳ್ಳು ಹೊಡ್ಯಾಕತ್ತಿದ್ದ ಅಂತ. ಎಲ್ಲ ಮುಗಿತಂತ. ಹೋದ ನೋಡ್ರಿ ನಾವು ಜಗಳ ಮಾಡಿದ್ದಕ್ಕೆ ಅಂದ ಅಂತ. ಎಲ್ಲಿ ಹೋಗ್ತೇನೆ ನಾ ಇಲ್ಲೇ ಅಂದ ಅಂತ. ನೀವು ಸುಳ್ಳು ಜಗಳ ಮಾಡಿದ್ರಿ, ನಾ ಸುಳ್ಳು ಹೋದಾಗ ಮಾಡಿದೆ ಅಲ್ಲ ಅಂತ. ಪುಣ್ಯ ಗಳಿಸ್ಬೇಕಂದ್ರೆ ಭಾಳ ಕಷ್ಟಪಡ್ಬೇಕ್ರಿ. ಪುಣ್ಯ ಹಂಗೆ ಫ್ರೀದವ್ರು ಸಿಗಂಗಿಲ್ಲ. ಪುಣ್ಯಕ್ಕೆ ನಮ್ಮ ರಕ್ತ ಅನ್ನೋದು ನೀರಾಗಿರ್ಬೇಕು. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಜೀವನದಲ್ಲಿ ಪುಣ್ಯ ಕಮಾನ ಬಹುತ್ ಮುಷ್ಕಿಲ್ ಹೈ, ಪಾಪ ಕರ್ನ ಬಹುತ್ ಆಸಾನ್ ಹೈ. ಆದ್ದರಿಂದ ಇಲ್ಲಿ ಭಗವಂತ ಹೇಳ್ತಾನೆ, ಪ್ರಾಪ್ಯ ಪುಣ್ಯ ಕೃತಾನ್ ಲೋಕಾನ್ ಉಷಿತ್ವಿ ಶಾಶ್ವತಿ ಸಮಾಹ. ಈ ವ್ಯಕ್ತಿ ಎಲ್ಲ ಪುಣ್ಯ ಕರ್ಮವನ್ನು ಮಾಡಿದ್ದವನು. ಅದಕ್ಕಾಗಿಯೇ ತಾಯಿ ಹಾಲು ಕುಡಿಸುವಾಗನೇ ಮಗುವಿಗೆ ಟೀಚಿಂಗ್ ಮಾಡ್ತಿದ್ಲಂತ್ರಿ. ಎಷ್ಟು ಚಂದ ಪಂಪನ್ನು ಅಲ್ಲದೆ ಅವರು. ದೇವಾಗಾರ ನಿರ್ಮಿಸು, ಕೆರೆ ಬಾವಿಗಳನ್ನು ಕಟ್ಟಿಸು, ರನ್ನನೋ ಪಂಪನದೇ ಹೇಳಿದ್ದರಿ. ಅವ್ರು ಹೇಳ್ತಾರೆ ದೇವಾಗಾರಂ ಅಂತ ಹೇಳಿದ್ರೆ ದೇವಸ್ಥಾನಗಳನ್ನು ಕಟ್ಟಿಸು. ಆವಾಗಿನ ಕಾಲಕ್ಕೆ ದೇವಸ್ಥಾನಗಳು ಅಂತ ಹೇಳಿದ್ರೆ ಲಾಜಿಂಗ್ ಇದ್ದಂಗೆ ರೀ.
ಬಂದು ಹೋಗುವಂತಹ ಯಾತ್ರಿಕರಿಗೆ ಮಲಗಲಿಕ್ಕೆ ಜಾಗ ರೀ. ಇದು ಈಗ ಹುಬ್ಬಳ್ಳಿ ಹೋಗ ನೋಡಿದ್ರೆ ಸಿದ್ಧಾರ ಮಠದ ಕೈಲಾಸ ಮಂಟಪ ಒಂದರಿ. ಸಿದ್ಧಾರ ಅಜ್ಜ ಅಷ್ಟು ಮಂದಿಗೆ ಉಪಕಾರ ಮಾಡಿ ಹೋಗಿದ್ದಾನೆ. ಎಷ್ಟೋ ಮಂದಿ ಒಂದು ಸಲ ಲಾಜಿಂಗ್ ತೊಗೊಂಡ್ರಿ 1300-1000 ರೂಪಾಯಿ ಇರ್ತೈತ್ರಿ. ಬಡವ್ರ ಮಂದಿ ಬಂದವ್ರು ಎಲ್ಲಿದ್ದಿರ್ಬೇಕು ರೀ. ಎಷ್ಟೋ ಮಂದಿ ಭಾಳ ಮಂದಿ ಬರ್ತಾರೆ ರೀ. ಸಿದ್ಧಾರ ಮಠದೊಳಗೆ ಅನ್ನಪ್ರಸಾದ ದಾಸೋಹದ ತಗೋತಾರ, ಅಲ್ಲೇ ಹೋಗಿ ಮಲ್ಕೋತಾರೆ ಎಷ್ಟೋ ಮಂದಿ. ಅಷ್ಟು ಪುಣ್ಯ ರೀ. ಇನ್ನಾದರೂ ಸಹಿತ ಅದಕ್ಕಾಗಿ ಆ ಪುಣ್ಯದಿಂದ ಈ ಪುಣ್ಯ ಭೂಮಿ ಅನ್ನಿಸ್ತೈತಿ ರೀ. ಇಲ್ಲೇ ಎಷ್ಟು ಸೇವಾ ಮಾಡ್ತಾರೆ ಎಲ್ಲ ಜನರಿಗೆ. ಎಲ್ಲೂ ಇಲ್ಲ ರೀ ಇಂಥ ತ್ರಿಕಾಲ ದಾಸೋಹ ರೀ. ಮತ್ತು ಸತತವಾಗಿ ನಾಮಸ್ಮರಣೆ ಬೀಳ್ತೈತ್ರಿ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಯಾರು ಪುಣ್ಯವನ್ನು ಮಾಡುತ್ತಾರೋ ಅವ್ರು ಹೇಳ್ತಾರೆ ಉಷಿತ್ವ ಶಾಶ್ವತಿ ಸಮಾಹ ಅಂತ ಹೇಳಿದರೆ, ಸ್ವಲ್ಪ ದಿನ ಅವರು ತಂಗುದಾಣದಲ್ಲಿ ಶಾಶ್ವತವಾಗಿರುವಂತಹ ಇದು ಏನು ವೇಟಿಂಗ್ ರೂಮ್ನಲ್ಲಿ ಇರ್ತಾರೆ. ದೇವ್ರು ಅವ್ರಿಗೆ ನೋಡಿ ನಿಮಗೆ ಚಲೋ ಜಾಗ ಒಂದ್ಸರಿ ನೋಡಿ ಕೊಡ್ತೇವ್ರಿ ಅಂತ ಹೇಳ್ತಾನೆ. ಒಮ್ಮಿಗ್ಲನ್ನ ಕಳ್ಸಂಗಿಲ್ಲ ರೀ. ಸತ್ತು ಕೂಡಲೇ ಹಿಂಗೆ ಬಂದವ್ರಿ ಅತಿ ಪಾಪಿ ಆಗಿದ್ದವರು ಮೇಲಿನ ಲೋಕದ ತನಕ ಹೋಗಂಗಿಲ್ಲ ಅಂತ್ರಿ. ಅವ್ರು ಅರ್ಧಕ್ಕನ ನಿಂತ ಮಳೆ ಜೊತೆಗನ ಇದು ಏನ್ರಿ ಕ್ರಿಮಿಕೀಟಗಳಾಗಿ ಹುಡ್ತಾರೆ. ಪೂರ್ಣವಾಗಿ ಅಲ್ಲಿ ಹೋಗಿ ನಮ್ಮ ಪಾಪ ಪುಣ್ಯದ ಲೆಕ್ಕ ಸಹಿತ ಕೊಡಂಗಿಲ್ಲ ರೀ. ದುಷ್ಟ ಜನರಿಗೆ ಅಲ್ಲಿ ತನಕ ಹೋಗ್ಲಿಕ್ಕೆ ಸಾಧ್ಯನೇ ಇರಂಗಿಲ್ಲ. ಅದಕ್ಕಾಗಿ ಹೇಳ್ತಾನೆ ಶುಚೀನಾಂ ಶ್ರೀಮತಾಂ ಗೇಹೆ. ಶುಚಿತ್ವ ಅನ್ನೋದು ಭಾಳ ದೊಡ್ಡದದ ರೀ. ಶ್ರೀಮಂತರ ಮನೆಯಲ್ಲಿ ಹುಟ್ಟಬಹುದ್ರಿ, ಆದ್ರೆ ಶುಚಿ ಅನ್ನೋದು ಭಾಳ ಅಂಡರ್ಲೈನ್ ರೀ. ಅವರು ಸಾತ್ವಿಕ ರೀ. ಶುಚಿ ಅಂದ್ರೆ ಸಾತ್ವಿಕ. ಶ್ರೀಮಂತರು ಇರ್ತಾರ್ರಿ, ಆದ್ರೆ ಅವ್ರ ಮನೆಯಲ್ಲಿ ಕಡಿ ಬಡಿ ತಿನ್ನು ಸತತವಾಗಿ ಜಗಳ ಇದ್ರೂ ಏನು ಮಾಡ್ಬೇಕ್ರಿ. ಅಲಕ್ಷ್ಮಿ ಇದ್ರೆ ಏನು ಮಾಡ್ಬೇಕು. ಅದಕ್ಕಾಗಿ ಅವೆಲ್ಲ ಏನ್ರಿ ಬ್ಲ್ಯಾಕ್ ಮನಿ ಇದ್ದಿದ್ದೆಲ್ಲ ಅಲಕ್ಷ್ಮಿನ ರೀ. ಲಕ್ಷ್ಮಿ ಏನೋ ಭಾಳ ಸಂಪತ್ತು ಇರ್ತೈತಿ, ಅಲ್ಲಿ ಶಾಂತಿ ಇರಂಗಿಲ್ಲ, ಸಮಾಧಾನ ಇರಂಗಿಲ್ಲ, ಅತಿಥಿ ಸತ್ಕಾರ ಇರಂಗಿಲ್ಲ, ದಾನ ಇರಂಗಿಲ್ಲ, ಧರ್ಮ ಇರಂಗಿಲ್ಲ, ಸಾಧು ಸಂತರ ಸೇವೆ ಇರಂಗಿಲ್ಲ. ಅಂಥ ಮನೆ ತೊಗೊಂಡೇನು ಮಾಡ್ಬೇಕು. ತತಕ್ಕಿಂ ಶುಚಿನಾಂ ಶ್ರೀಮತಾಂಗೇನೆ. ಶುಚಿನೂ ಇರಬೇಕು ಮತ್ತು ಶ್ರೀಮಂತರ ಮನೆಯಲ್ಲಿ ಅಂಥವರು ಹುಟ್ಟುತ್ತಾರೆ. ಮುಂದೆ ಹೇಳ್ತಾರೆ ಅಥವಾ ಯೋಗಿನಾಮೇ ಕುಲೇ ಭವತಿ ಧೀಮತಾಂ ಅಂತ ಹೇಳ್ತಾರೆ. ಅದಕ್ಕಿಂತ ಶ್ರೇಷ್ಠ ಯಾವುದಪ್ಪ ಅಂತ ಹೇಳಿದ್ರೆ ಧೀಮತಾಂ ಅಂತ ಹೇಳಿದರೆ ಬುದ್ಧಿವಂತರ ಮನೆಯಲ್ಲಿ ಹುಟ್ಟೋದು ಇನ್ನೂ ದುರ್ಲಭ. ಅವ್ರ ಮನೆಯಲ್ಲಿ ಎಲ್ಲರೂ ವೆಲ್ ಎಜುಕೇಟೆಡ್ ಇದ್ದಾರೆ, ಅವರ ಮನೆಯಲ್ಲಿ ಸಾಧು ಸಂತರ ಸಮಾಗಮ ಇದೆ, ಅವ್ರ ಮನೆಯೊಳಗೆ ಸತ್ಸಂಗ ನಡಿತೈತಿ ಅಂದ್ರೆ ಪುಣ್ಯಾರಿ ಅವ್ರದ್ದು. ಮನೆಯಲ್ಲಿನೇ ಜನರು ಸತ್ಸಂಗಕ್ಕೆ ಹೋಗ್ಲಿಕ್ಕೆ ಸಪೋರ್ಟ್ ಮಾಡೋರಿದ್ರನ್ನ ಧೀಮತಾಂಬ್ರಿ. ಎಷ್ಟು ತ್ರಾಸದ ರೀ ಮನೆಯಿಂದ ಹೊರಗೆ ಬರ್ಬೇಕಂದ್ರೆ. ಕಳಿಸ್ಬೇಡ್ರಿ ಹಂಗೆಲ್ಲ. ಸಣ್ಣವರಿದ್ದಾಗ ಹೋಗೇ ಬಿಡ್ತಾರೆ ನೋಡ್ರಿ. ಏನು ನೋಡ್ರಿ, ಇರೋ ಒಬ್ಬ ಮಗಳ ಇರೋ ಒಬ್ಬಕ ಮಗ ನೋಡ್ರಿ ಅಂತಾರ್ರಿ. ರಾಮಕೃಷ್ಣ ಆಶ್ರಮಕ್ಕೆ ಹೋಗಕ್ಕೆ ಕೊಡಂಗಿಲ್ಲ, ಮಠಕ್ಕೆ ಹೋಗಕ್ಕೆ ಕೊಡಂಗಿಲ್ಲ ರೀ. ಬೇಕಂದ್ರೆ ಸಿನಿಮಾಗಂದ್ರೆ ರೊಕ್ಕ ಕೊಡ್ತಾರ್ರಿ. ಆದರೆ ನಮಗೇನಾದರೂ ಪುಸ್ತಕಕ್ಕೆ ಬೇಕು ಸ್ವಾಮೀಜಿಯವ್ರು ಗುರುದರ್ಶನ ಕೊಡಂತೇಳಿ ಯಾರೂ ಕೊಡಂಗಿಲ್ಲ ರೀ. ಆದರೆ ಅವರ ಪುಣ್ಯವಂತರ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮನ ಡೊನೇಷನ್ ಕೊಡ್ತಿರ್ತಾರೆ. ಅಂಥವರ ಮನೆಯಲ್ಲಿ ಹುಟ್ಟಾನೆ. ಧೀಮತಾಂ ಯೋಗಿನಾಮೇವ ಅಂತ ಹೇಳ್ತಾರೆ. ಯೋಗಿ ಮನೆಯಲ್ಲಿ, ಯೋಗಿಗಳ ಮನೆಯಲ್ಲಿ ಅಂತ ಹೇಳಿದರೆ ವ್ಯಾಸ ಮಹರ್ಷಿಯ ಮನೆಯಲ್ಲಿ ಶುಕಮುನಿ ಹುಟ್ಟಿದ್ದಾರೆ. ಪುಣ್ಯಜೀವಿ. ಅದು ಹಂಗ ಸಿಕ್ಕಿರಂಗಿಲ್ಲ ರೀ. ಅವ್ರ ಜನ್ಮ ಬೈ ಬರ್ತ್ ಅವ್ರ ಜ್ಞಾನಿ, ಹುಟ್ಟುತ್ತಾನೆ ಜ್ಞಾನಿ. ಏತತ್ತಿ ದುರ್ಲಭತರಂ. ಆದರೆ ಇಂಥದ್ದು ಮಾತ್ರ ಸಿಗೋದು ಮಾತ್ರ ದುರ್ಲಭ ರೀ. ಅದೇ ಲೋಕೆ ಜನ್ಮ ಯದೀದೃಶಂ ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತಥೋ ಭೂಯ ಸಂಸಿದ್ಧವು ಕುರುನಂದನ. ನೀವೇನಾದರೂ ಸತ್ವಗುಣದಿಂದ ಸತ್ತಿದ್ದೇ ಆದರೆ, ಸತ್ವಗುಣ ಪ್ರಧಾನವಾಗಿದ್ದೇ ಆದರೆ ಅವರು ಪೂರ್ವಜನ್ಮದ ಸಂಸ್ಕಾರವನ್ನು ತೆಗೆದುಕೊಂಡು ಅವರು ಮುಂದೆ ಮತ್ತೆ ತಮ್ಮ ಸಮ್ಯಕ್ ಸಿದ್ಧಿ, ಆ ಸಿದ್ಧಿ ಅರ್ಧ ಆದರೂ ಸಹಿತ ಅದನ್ನು ಪೂರ್ಣಗೊಳಿಸಲಿಕ್ಕೆ ಅವನು ಮತ್ತೆ ಅಲ್ಲಿಂದಲೇ ತಮ್ಮ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾನೆ ಅಂತೇಳಿ. ಅದಕ್ಕಾಗಿ ಹೇಳ್ತಾರೆ ಯದಾ ಸತ್ವೇ ಪ್ರಬುದ್ಧೇತು ಪ್ರಲಯಂ ಯಾತಿ ದೇಹಭೃತ ತದೋತ್ತಮ ವಿಧಾನ್ ಲೋಕ ನಮಲಾಂ ಪ್ರತಿಪದ್ಯತೆ. ಅದಕ್ಕಾಗಿ ಪೂರ್ವಾಭ್ಯಾಸೇನ ತೇನೈವ ಹ್ರೀಯತೆ ಅವಶ್ಯರೂಪಿ ಸಹ ಜಿಜ್ಞಾಸುರೂಪಿ ಯೋಗಸ್ಯ
ಶಬ್ದ ಬ್ರಹ್ಮಾತಿ ವರ್ತತೆ. ಸತ್ವಗುಣ ಪೂರ್ಣ ಆಗಿದ್ದೇ ಆದರೆ, ಸತ್ವಗುಣದಿಂದ ಅವನು ಪರಿಪೂರ್ಣನಾಗಿ ಈಗ ಗುಣಾತೀತನ ಆಗೋದ್ರೊಳಗನೆ ಅವನು ಶರೀರವನ್ನು ಬಿಟ್ಟಿದ್ದೇ ಆದರೆ ಅವನು ಈ ಶಬ್ದ ಬ್ರಹ್ಮ ಅಂತ ಹೇಳ್ತಾರೆ. ಶಬ್ದ ಬ್ರಹ್ಮಾತಿ ವರ್ತತೆ ಅಂತೇಳಿ ಕರ್ಮಕಾಂಡವನ್ನು ದಾಟಿ ಅವನು ಜ್ಞಾನಕ್ಕೆ ಬರುತ್ತಾರೆ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಜಗತ್ತಿನಲ್ಲಿ ಒಳ್ಳೆಯದನ್ನು ಮಾಡಿದವರಿಗೆ ಎಂದೂ ಕೆಟ್ಟಾಗೋದಿಲ್ಲ. ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳ್ತಾನೆ ಭಗವಂತ. ಒಳ್ಳೆಯದು ಮಾಡಿದ್ದವನಿಗೆ ಒಳ್ಳೆಯದೇ ಆಗುತ್ತದೆ, ಕೆಟ್ಟದ್ದನ್ನು ಮಾಡಿದವರಿಗೆ ಕೆಟ್ಟದ್ದೇ ಆಗುತ್ತದೆ. ಅದಕ್ಕಾಗಿ ಭಲಾ ಕೀಜೆ ಭಲಾ ಹೋಗ, ಬುರಾ ಕೀಜೆ ಬುರಾ ಹೋಗ, ಯಹಿ ಲಿಖ ಲಿಖಕ್ಕೆ ಕ್ಯಾ ಹೋಗ. ಏನು ಮಾಡಿದ್ರು ಏನು ತಪ್ಪಂಗಿಲ್ಲ ರೀ. ನೀ ಮಾಡಿದ ಕರ್ಮ ಬಲವತ್ತರವಾಗಿದ್ದರೆ ಹರಿಯೇನು ಮಾಡುವನು ಅಂತ ಹೇಳ್ತಾರೆ. ನಮ್ಮ ಕೈಯಾಗನದ ರೀ. ಅದಕ್ಕಾಗಿ ಸುಧಾರಿಸ್ಕೋ, ನಿನ್ನ ಗುಣವನ್ನು ಸುಧಾರಿಸ್ಕೋ. ಗುಣ ಸುಧಾರಿಸ್ತಪ್ಪ ಅಂತ ಹೇಳಿದ್ರೆ ಕರ್ಮವೂ ಸುಧಾರಿಸುತ್ತದೆ. ಆದ್ದರಿಂದ ಇಲ್ಲೇ ಭಗವಂತ ಹೇಳ್ತಾನೆ, ಈ ದೇಹವನ್ನು ಬಿಟ್ಟ ನಂತರ ಅವನು ಉತ್ತಮವಾದ ಲೋಕವನ್ನು ಹೊಂದುತ್ತಾನೆ ಅಂತೇಳಿ. ಅದಕ್ಕಾಗಿ ಇಡೀ ಜೀವನ ಕರ್ಮ ರಜೋಗುಣ ತಮೋಗುಣದಿಂದ ಇರ್ತಾರೆ. ಕೊನೆಗೆ ಸಾತ್ವಿಕದ ಬರಬೇಕಂದ್ರೆ ಬರಂಗಿಲ್ಲ ರೀ. ನಾವು ಯಾವಾಗ ಸಾಯ್ತೇವನ್ನು ನಮಗ ಗೊತ್ತಿಲ್ಲ ರೀಪ್ಪ. ನಾವು ಯಾವ ದಿನ ಸಾಯ್ತೇವೆ ಅದು ಸಹಿತ ಗೊತ್ತಿಲ್ಲ, ಯಾವ ಟೈಮಿಗೆ ಸಾಯ್ತೇವೆ ಅದು ಗೊತ್ತಿಲ್ಲ. ಅದಕ್ಕಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಾವು ಬಂದಿರುವಂತಹ ಮನುಷ್ಯನ ಕಿವಿಯಲ್ಲಿ ರಾಮ್ ರಾಮ್ ಅನ್ರಿ, ಹರಿ ಹರಿ ಅನ್ರಿ, ನಾರಾಯಣ ನಾರಾಯಣ ಅನ್ರಿ ಅಂತೇಳಿ. ನಾರಾಯಣ ನಾರಾಯಣ ಅಂತ ಹೇಳಿದ ಕೂಡಲೇ ಆ ನಾರಾಯಣ ಏರ ನನ್ನ ರೊಕ್ಕನೂ ಕೊಟ್ಟಿಲ್ಲ ನೋಡಿ ಇಸ್ಕೊಂಬ ಅಂದ ಅಂತ್ರಿ ಅವನು. ಅದ ನೆನಪ್ರಿ. ಕೊಟ್ಟು ತೆಗೆದುಕೊಳ್ಳೋದ್ರೊಳಗನರಿ ನಮ್ಮ ಜೀವನ. ಆ ಅಜ್ಜ ಸಾಯುವಾಗ ಒಂದು ಸಲಾನು ದೇವ್ರನ್ನ ಹೆಸರು ತೊಗೊಂಡಿದ್ದಿಲ್ಲಂತ. ಪಾಪ ಪರಮಾತ್ಮ ಅವ್ರ ಮುಂದೆ ಹರಿ ಹರಿ ಹೇಳಿಲ್ಲಂತ. ಅವ್ನು ಹೊಸ ಧೋತ್ರ ತೊಗೊಂಬಂದು ಮುಂದೆ ಹರಿಬ್ಯಾಡ್ರು ಅಂದ್ರೆ ಹರಿ ಅಂತಾನಂತೇಳಿ ಅವ್ನ ಮುಂದೆ ಕಟ್ ಮಾಡಿ ಹಿಂಗೆ ಹರಿಲಿಕ್ಕೆ ಕಟ್ರಂತ. ಅವ್ನು ಹರಿ ಅಂತಾನಂದ್ರೆ ಎಲ್ಲರೂ ಕಾದು ಕುಂತಿದ್ದಂತ. ಕತ್ತರಿಸ್ಬ್ಯಾಡ್ರಿ ಅನ್ನ ಹಣಿ ಬಡ್ಕೊಂಡ್ರಿ ಅವಾಗ. ಅದಕ್ಕಾಗಿ ಕೊನೆಗಾದು ಸಹಿತ ಬರಂಗಿಲ್ಲ ರೀ. ನೀವು ಏನು ಮಾಡಿರ್ತಾರೋ ಅದು ಕೊನೆಗೆ ಅದು ಬಂದು ನಿಲ್ತೈತ್ರಿ. ನಮ್ಗೆ ನೀವು ಮಾಡಿದ್ದ ಬರ್ತೈತ್ರಿ. ಮಾಡಿದ್ದುಣ್ಣೋ ಮಾರಾಯ, ಯದ್ಭಾವಂ ತದ್ಭವತಿ. ನೀವು ಎಂಥ ವಿಚಾರವನ್ನು ಇಟ್ಟಿರುತ್ತೀರೋ ಅದು ಕೊನೆಗೆ ಅಂಥದ್ದ ಬರ್ತೈತ್ರಿ. ನಮ್ದು ಮುಂದಿನ ಜನ್ಮ ಹ್ಯಾಂಗೆ ಇರ್ತೈತ್ರಿಪ್ಪ ಅಂತ ನೀವು ಕೇಳಿದರೆ ಅದು ನಿಮ್ಮ ಕನಸು ಹೇಗಿರುತ್ತದೆಯೋ ಆ ಕನಸು ನಿಮ್ದು ಟ್ರೇಲರ್ ರೀ, ಮುಂದೆ ಪಿಕ್ಚರ್ ರೀ. ನಮ್ಮ ಕೈಯಾಗಿಲ್ಲ ನೋಡ್ರಿ ಇಂಥದ ಕನಸು ಬೀಳ್ಬೇಕಂತೇಳಿ ಆಗಿದ್ರೆ ಅಂಥ ಚಲೋ ಕನಸು ಬೀಳಿಸ್ಕೊತಿದ್ವಿ ನಾವು. ನಮ್ಮ ಕೈಯಾಗಿಲ್ಲ ರೀ, ಬೈ ಚಾನ್ಸ್. ಅದಕ್ಕಾಗಿ ಜೀವನದಲ್ಲಿ ಸಂಸ್ಕಾರಗಳನ್ನು ಒಳ್ಳೆಯದನ್ನು ಇದನ್ನು ಪ್ರಿಂಟೌಟ್ ಆಗಬೇಕು. ನೀವು ಸಿದ್ಧಾರ್ಥ ಮಠಕ್ಕೆ ಬರಾಕತ್ತಂದ್ರೆ ಸಿದ್ಧಾರ್ಥ ಸ್ವಾಮಿ ಮಠನ ಬರ್ತೈತಿ. ನೀವು ಸತ್ಸಂಗಕ್ಕೆ ಬರತ್ತಾ ಇದ್ದರೆ ಸತ್ಸಂಗದನ್ನು ಬರ್ತೈತಿ. ನಾನು ನಿಮ್ಮ ಕನಸ್ನ್ಯಾಗೂ ಬರ್ತೇನೆ ರೀ, ನೀವು ನನ್ನ ಕನಸ್ನ್ಯಾಗ ಬರ್ತೀರಿ. ಇಲ್ಲಂದ್ರೆ ಯಾರು ಗೊತ್ತಿಲ್ಲದವ್ರು ಬರೋಂಗಿಲ್ಲ ರೀ. ಅದಕ್ಕಾಗಿ ಸಂಸ್ಕಾರಗಳು ಏನಿದಾವಲ್ರಿ, ಬೀಜ ಇವೆಲ್ಲ. ಹೀಗಾಗಿ ಯಾರು ಸತ್ವಗುಣದಿಂದ ಅವರು ಈ ಶರೀರವನ್ನು ಬಿಡುತ್ತಾರೋ ಉತ್ತಮ ವಿಧಾನ ಲೋಕಾನ್ ಅಂತ ಹೇಳ್ತಾರೆ. ಉತ್ತಮವಾದ ಲೋಕವನ್ನು ಹೊಂದುತ್ತಾರೆ ಅಂತೇಳಿ ಭಗವಂತ ಹೇಳ್ತಾನೆ. ಮುಂದಿನ ಶ್ಲೋಕ, ರಜೋಗುಣ ಮತ್ತು ತಮೋಗುಣ ಪ್ರಬಲ ಆಗಿದ್ದವರು ಹೇಗೆ ಸಾಯುತ್ತಾರೆ, ಯಾವ ಲೋಕವನ್ನು ಹೊಂದುತ್ತಾರೆ. ರಜಸಿ ಪ್ರಲಯಂ ಗತ್ವ ಕರ್ಮ ಸಂಗೀಷು ಜಾಯತೆ. ಕರ್ಮ ರಜೋಗುಣ ಹೆಚ್ಚಾಗಿ ಇದ್ದ ಮನುಷ್ಯ ಅವನು ಈ ಶರೀರವನ್ನು ಬಿಟ್ಟಿದ್ದೇ ಆದರೆ ಅವನು ಮುಂದಿನ ಜನ್ಮದಲ್ಲಿ ಕರ್ಮ ಸಂಗೀಷು ಅಂತ ಹೇಳ್ತಾನೆ. ಭಾಳ ಕರ್ಮ ಮಾಡೋರಂಥವ್ರ ಮನೆಯಲ್ಲಿ ಹುಡ್ತಾನೆ. ಎಂಥದಪ್ಪ ಅಂತೇಳಿ 24 ತಾಸು ದುಡಿಯೋದ್ರಿ. ನಾವು ಮನ್ಯಾಗಿನ ಮಂದಿಗೆ 2 ಮಂದಿ ಗಂಡ್ಮಕ್ಳಿಗೆ ಊಟಕ್ಕೆ ಹಾಕಕ್ಕೆ ಒಲ್ಲೆ ಅಂತೀವಿ, ಮಾಡಾಕ. ಆದ್ರೆ ಅವ್ರು ಖಾನಾವಳಿ ಒಳಗನ ಕೆಲಸ. ಎಷ್ಟೊಂದು ಮಂದಿ ಬರ್ತಾರೆ, ಯಾವಾಗ ಬರ್ತಾರೆ, ಏನು ಬರ್ತಾರೆ ಗೊತ್ತಿರೋಂಗಿಲ್ಲ. ಹಂಗೆ ದುಡ್ಕೊತಾನೆ ಇರೋದು, ಮಾಡ್ಕೊತಾನೆ ಇರೋದು. ಎಷ್ಟು ರೀ, ಒಂದು 4 ಮಂದಿ ನಾವು ಏನಾದರೂ ಅಲ್ಲಿ ಟಿಫಿನ್ ಮಾಡಿದ್ರೆ ಅಲ್ಲೇ ಗ್ಲಾಸ್ ಇಟ್ಟಿದ್ದು, ಅಲ್ಲಿ ಇದ್ದಿದ್ದು ಪ್ಲೇಟ್ ಅವೆಲ್ಲ ತೊಗೊಂಡು ಹೋದ ಒಂದು ಬುಟ್ಟಿ ಆಗ್ತಾವ್ರಿ.
ಅಂಥವು ಇಡೀ ದಿನ ಎಷ್ಟು ದಿನ ಬರ್ಬೋದು, ಎಷ್ಟು ಮಂದಿ ಹೋಗ್ತಾ ಇರಬೇಕು. ಅಂತಹದರಲ್ಲಿ ಮನುಷ್ಯ ಕರ್ಮ ಸಂಗೀಷು ಜಾಯತೆ ಅಂತ ಹೇಳಿದರೆ ಸತತವಾಗಿ ಕರ್ಮನಿಷ್ಠ ಇರುವಂತಹ ಜನರಲ್ಲಿ ಅವರು ಹುಟ್ಟುತ್ತಾರೆ. ಅಂದರೆ ಹೇಗಪ್ಪ ಅಂತ ಹೇಳಿದರೆ, ಹೇಗೆ ಅಂತ ಹೇಳಿದರೆ ಆ ಕರ್ಮದಲ್ಲಿ ತೊಡಗಿ ಅಗ್ನಿಹೋತ್ರಾದಿಗಳನ್ನು ಸಹಿತ ಕರ್ಮಕಾಂಡ ಅಂತಾರೆ. ಪೂಜೆ ಪುನಸ್ಕಾರ ಸಹಿತ ಕರ್ಮಕಾಂಡ. ಅತ್ಯಂತ ಬರೀ ಪೂಜಾ 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 ಮಾಡೋದು, ಹೂ ತರೋದು, ಅದನ್ನು ತರೋದು, ಅಭಿಷೇಕ ಮಾಡೋದು, ಅವು ತೊಳೆಯೋದು, ತಿಕ್ಕುವುದು, ಇಡುವುದು, ಸ್ವಲ್ಪ ಕೆಲಸ ಏನ್ರಿ ಭಾಳ ತ್ರಾಸ್ರಿ. ಎಲ್ಲ ಮನ್ಯಾಗಿನ ಹಣ್ಣು ನಿಮಗೇನು ಗೊತ್ತಿರಂಗಿಲ್ಲ ರೀ, ನಮ್ದಕ್ಕೆ ನಮಗೆ ಕೇಳಿ ನಾವು ಹೇಳ್ತೇವೆ. ಅವೆಲ್ಲ ತಾಮ್ರದ ಪಾತ್ರೆ ತಿಕ್ಕಬೇಕು, ಹೊಳೆದಾಗ ತಿಕ್ಕಬೇಕು ರೀ, ಎಲ್ಲ ಪೂಜೆಗೆ ಇಡುವಂಥದ್ದು. ಅಂದರೆ ಅವ ಕರ್ಮ ರೀ. ಅಗ್ನಿಹೋತ್ರಾದಿಗಳು ಸಹಿತ ಕರ್ಮಕಾಂಡ ರೀ. ಅಗ್ನಿಷ್ಟೋಮಾದಿಗಳೆಲ್ಲ ಕರ್ಮಕಾಂಡ ರೀ. ಕರ್ಮ ಮಾಡ್ಕೊತಾನೆ ಹೋಗ್ತಾರೆ. ಮನುಷ್ಯನಿಗೆ ಪೂರ್ಣತ್ವ ಸಿಗಂಗಿಲ್ಲ. ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ ಕೃತಿಮಹೋದದೌ ಪತನ ಕಾರಣಂ ಫಲಮ ಶಾಶ್ವತಂ ಗತಿ ನಿರೋಧಕಂ. ಆ ತ್ರಾಸದ ರೀ. ಅದಕ್ಕಾಗಿ ಆ ಗುರು ಸಹಿತ ಕಷ್ಟ ಅನಿಸ್ಬಿಡ್ತಿದ್ದೆ, ಪರಮಾತ್ಮನ ಸಹಿತ. ಪರಮಾತ್ಮ ಇವು ಸನಕ ಸನಂದಾದಿರು ಎಷ್ಟು ಕರ್ಮ ಮಾಡಾಕತ್ತಾವು, ಬರೇ ಅಗ್ನಿಹೋತ್ರ ಕಾರ್ಯಗಳನ್ನು ಮಾಡ್ತಾರೆ. ಇವ್ರಿಗೆ ಅದನ್ನು ಸ್ಟಾಪ್ ಮಾಡಿ ಜ್ಞಾನ ಹೇಳ್ಬೇಕಂತೇಳಿನ ಕೆಳಗಿಳಿ ಬಂದಾರೆ. ಅವನು ಸದಾಶಿವನಾಗಿ ದಕ್ಷಿಣಾಮೂರ್ತಿಯಾಗಿ ಬಂದು ಎಲ್ಲರೂ ಜ್ಞಾನವನ್ನು ಹೇಳಿದ. ಜ್ಞಾನ ಸಹಿತ ಹಿಂಗೆ ಸ್ಪೀಚ್ನು ಮಾಡಲಿಲ್ಲರಿ. ಚಿನ್ಮುದ್ರಮಾನಂದ ರೂಪಂ ಸ್ವಾತ್ಮಾನಂ ಮುದಿತ ವದನಂ ದಕ್ಷಿಣಾಮೂರ್ತಿ ನೀಡೆ. ಅಂದರೆ ಬರೀ ಮೌನದಿಂದ ಹೇಳಿದ. ಅವ್ರಿಗೂ ತಿಳಿದ್ರಿ, ಅವರು ಎದ್ದು ಹೋದರಿ. ಬಹಳ ಮಾತಾಡೋದು ಒಂದು ಕರ್ಮನರಿ, ವಾಚಿಕ ಕರ್ಮನರಿ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ರಜೋಗುಣ ಅದು ಶಾರೀರಿಕ ಕರ್ಮ, ವಾಚಿಕ ಕರ್ಮ ಮತ್ತು ಮಾನಸಿಕ ಕರ್ಮ, ಮೂರೂ ಕರ್ಮದಲ್ಲಿ ತೊಡಗಿಸ್ತೈತ್ರಿ ಅದು. ಹಂಗೆ ಸುಮ್ಮನೆ ಕುಂತಾರಂದ್ರು ಸಹಿತ ಮನಸ್ಸಿನಾಗ ಮಾತಾಡ್ತಿರ್ತಾರ್ರಿ ಒಬ್ರು. ಮಾತಾಡೋದು ಎಷ್ಟು ಮಾತಾಡ್ತಾರೆ. ಒಬ್ಬೊಬ್ರು ಮಾತಿಗೆ ಫುಲ್ ಸ್ಟಾಪ್ ಕೊಡೋಂಗಿಲ್ಲ ರೀ. 4 ಮಂದಿ ಇದ್ರಿ, ಇಲ್ಲಿ ಕೇಳ್ರಿ, ನಮ್ದು ಇಲ್ಲಿ ಕೇಳ್ರಿ. ಅವ್ರು ಕೇಳಾಕೆ ರೆಡಿ ಇಲ್ಲಂದ್ರು ಸಹಿತ ಕೇಳ್ರಿ ಅಂತಿರ್ತಾರ್ರಿ. ಒಟ್ಟು ಕರ್ಮದಲ್ಲಿ ತೊಡಗೋದ್ರಿ. ವಾಚಿಕ ಕರ್ಮದಲ್ಲಿ, ಶಾರೀರಿಕ ಕರ್ಮದಲ್ಲಿ, ಮಾನಸಿಕ ಕರ್ಮದಲ್ಲಿ. ಇಂಥವ್ರು ಏನಾಗ್ತಾರಪ್ಪ ಅಂತ ಹೇಳಿದ್ರೆ ಮುಂದಿನ ಜನ್ಮದೊಳಗೆ ಅವರು ಕಪ್ಪಿಯರಾಗ್ತಾರೆ. ವಟ ಮಾಡ್ಕೊತ ಇರೋದು. ಇಲ್ಲಂತ ಹೇಳಿದರೆ ಅಗ್ನಿಹೋತ್ರಾದಿ ಕರ್ಮಕಾಂಡ ಮಾಡುವಂಥವ್ರ ಮನೆಯಲ್ಲಿ ಓಡ್ತಾರೆ. ಇಲ್ಲಂತ ಹೇಳಿದ್ರೆ ಖಾನಾವಳಿ ಇದ್ದವ್ರ ಮನೆಯಾಗ ಓಡ್ತಾರೆ. ಒಟ್ಟು ಕರ್ಮ ಭಾಳ ಕರ್ಮ ಇರ್ತೈತ್ರಿ. ಅಲ್ಲಿ ಫುಲ್ ಸ್ಟಾಪ್ನೇ ಇರೋಂಗಿಲ್ಲ. ಜ್ಞಾನದ ಕಡೆ ಬರೋದನ್ನೇ ಇಲ್ಲ. ಅವರು ಕೇವಲ ಕರ್ಮವೇ ಅಲ್ಲಿ ಪ್ರಧಾನವಾಗಿರುತ್ತದೆ. ಮುಂದೆ ಹೇಳ್ತಾ ಇದ್ದಾರೆ ಅವರು, ತಥಾ ಪ್ರಲೀನ ತಮಸಿ ಮೂಢ ಯೋನೀಷು ಜಾಯತೆ. ಯಾವಾಗ ಅವರು ತಮೋ ಗುಣದಿಂದ ಪ್ರಲೀನ ಅಂದರೆ ಸಾಯ್ತಾರಂದಂಗೆ, ಶರೀರವನ್ನು ಬಿಡ್ತಾರೆ. ಪ್ರಕರ್ಷೇಣ ಲೀನ ಅವರು ಬಿಟ್ಟಾಗ ಮೂಢ ಯೋನೀಷು ಜಾಯತೆ ಅಂತ ಹೇಳಿದರೆ ಅವರು ಪ್ರಾಣಿಗಳಲ್ಲಿ ಅಥವಾ ಮಾಯೆಯಲ್ಲಿ ಮುಳುಗಿರುವಂತಹ ಜೀವಿಗಳ ಗರ್ಭದಲ್ಲಿ ಹುಟ್ಟುತ್ತಾನೆ. ಪ್ರಾಣಿಗಳಲ್ಲಿ ತಮಸ್ಸು ಯಾವಾಗಲೂ ಪ್ರಧಾನವಾಗಿರುತ್ತದೆ. ಅದರಿಂದಾಗಿ ಅವುಗಳಲ್ಲಿ ಆತ್ಮ ಪ್ರಜ್ಞೆ ಇರುವುದಿಲ್ಲ. ಹಾಗೂ ಅದರೊಟ್ಟಿಗೆ ಸಮಸ್ಯೆನೂ ಇರಂಗಿಲ್ಲ ಅವಕ್ಕೆ. ಪ್ರಾಣಿಗಳಿಗೆ ಎಮ್ಮಿಗೆ ಹೊರಗೆ ಹೊಂಟೇನಿ, ಯಾವ ಸೀರೆ ಉಟ್ಕೊಳ್ಳಿ ಅಂತ ಚಿಂತೆ ಐತೆಂದ್ರೆ ಏನಿಲ್ಲ, ಆರಾಮ ಹೋಗ್ತಾವ್ರು. ನಾಯಿಗೆ ಎಷ್ಟೋ ಕೊಂಡು ತಿನ್ನಾಕ ಕೊಟ್ರೆ ತಿನ್ನುವಷ್ಟು ತಿಂತೈತ್ರಿ. ಇರಲಿ, ನನ್ನ ಮಗಕ್ಕೆ ತೊಗೊಂಡು ಹೋಗ್ತೇನೆ, ಮಗಳ ಕರ್ಕೊಂಡು ತೊಗೊಂಡು ಹೋಗ್ತೇನೆ, ನನ್ನ ಪ್ಲಾಸ್ಟಿಕ್ ಚೀಲಿದ್ರೆ ಕೊಡ್ರಿ ಕೊಂಡು ಹೋಗ್ತೇನೆ. ಅಷ್ಟೇ ರೀ, ತಮಗೆಷ್ಟ ಅಷ್ಟು. ಅಂದ್ರೆ ಮೂಢ ಯೋನೀಷು, ಅವ್ರಿಗೆ ಮುಂದಿನ ಫ್ಯೂಚರ್ ಇರಂಗಿಲ್ಲ ರೀ. ಅದಕ್ಕಾಗಿ ಆಗ ಮನುಷ್ಯ ಏನು ಮಾಡ್ತಾನೆ, ಭವಿಷ್ಯದ ಬಗ್ಗೆ ನಾವು ಭಾಳ ಚಿಂತೆ ಮಾಡ್ತೇವೆ. ನಮ್ಮಲ್ಲಿ ಆತಂಕ, ಚಿಂತೆ, ಭಯ ಎದಕ್ಕಿದೆ ಅಂತ ಹೇಳಿದರೆ ನಾವು ಮುಂದಿನ ಸಲುವಾಗಿ ನಮ್ಮ ಮಕ್ಕಳಿಗೆ ಬರಲಿ, ನಮ್ಮ 7 ತಲೆಮಾರಿನ ಜನ ಹಂಗೆ ಕುಂತ ತಿನ್ನಲಿ, ಏನೂ ಕೆಲಸ ಮಾಡೋದು ಬೇಡ. ಮೋತಿಲಾಲ್ ನೆಹರು,
ಆಮೇಲೆ ಜವಾಹರ್ ನೆಹರು, ಇಂದಿರಾ ಗಾಂಧಿ ನೆಹರು ಆಕೆ, ಆಮೇಲೆ ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ 7 ಮುಗೀತ್ರಿ. ಈಗ ಅದು 8ನೇ ಶುರು ಆಗಿದ್ದಕ್ಕೆ ಸ್ಟಾಪ್ ಆಗ್ತದೆ. 7 ಆದ್ಮೇಲೆ ಅಂದರೆ 7 ತಲೆಮಾರದವರೆಗೂ ಕುಂತು ತಿನ್ಬೇಕ್ರಿ. ಅವ್ರು ಹಂಗೆ ಕುಂತು ತಿಂದ್ರೆ ಅವ್ರ ತಲೆನೂ ಉಡಂಗಿಲ್ಲ ರೀ, ದಡಬಡ್ಸಂಗೇ ಇಲ್ಲ ರೀ. ಬಾಯಾಗ ಬಂದ ಬೀಳಲಿ ಎಲ್ಲ ಅಂತ ಹೇಳಿದ್ರೆ ಅವರು ತಮ್ಮೋ ಗುಣದವರು. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬ ಮನುಷ್ಯನೂ ಸಹಿತ ಈ 3 ಗುಣಗಳಿಂದ ಕೂಡಿದ್ದಾರೆ. ಆದರೂ ಸಹಿತ ಶಾರ್ಟ್ಕಟ್ನಲ್ಲಿ ಹೇಳ್ತಾ ಇದ್ದಾರೆ, ಕರ್ಮಣ ಸುಕೃತಸ್ಯಾವು, ಸುಕೃತ ಇದ್ದರೆ ಅವರು ಸಾತ್ವಿಕರಾಗುತ್ತಾರೆ ಮತ್ತು ನಿರ್ಮಲವಾದ ಫಲವನ್ನು ಹೊಂದುತ್ತಾರೆ. ರಜಸಸ್ತು ಫಲಂ ದುಃಖಂ, ರಜೋಗುಣ ಇದ್ದವರು ಅವಶ್ಯವಾಗಿ ದುಃಖವನ್ನು ಅನುಭವಿಸುತ್ತಾರೆ. ಅಜ್ಞಾನಂ ತಮಸ ಫಲಂ, ಅಜ್ಞಾನವೇ ತಮಸ್ಸಿಗೆ ಕಾರಣ. ಅಜ್ಞಾನ ಇತ್ತಂದ್ರೆ ಮುಗಿದೋ ಹೋದ್ರಿ. ಅದಕ್ಕೆ ಇನ್ನೂ ಅವರು ಉದ್ಧಾರ ಆಗಬೇಕಂತ ಹೇಳಿದ್ರೆ ಅನೇಕ ಜನ್ಮಗಳು ಕಳೀತಾರೆ ಅಂತೇಳಿ. ಅದಕ್ಕಾಗಿ ಹೇಳ್ತಾರೆ ಇಲ್ಲೇ ಆಹುಹು ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತ ಹೇಳಿದರೆ, ಯಾರ ಫಲವು ಒಳ್ಳೆಯದಾಗಿರುತ್ತದೆಯೋ, ಶುದ್ಧವಾಗಿರುತ್ತದೆಯೋ, ಕ್ಲೇಶ ಅಥವಾ ದುಃಖರಹಿತರಾಗಿ ನಿರ್ಮಲಾಂ ಅಂತ ಹೇಳಿದರೆ ಅದು ಸತ್ವಗುಣದಿಂದ ಉಂಟಾಗಿರುತ್ತದೆ. ಸತ್ವಗುಣ ಹೇಗೆ ಉಂಟಾಗುತ್ತದೆಯಪ್ಪ ಅಂತ ಹೇಳಿದರೆ, ವಿಹಿತ ಕರ್ಮ ಮತ್ತು ಕಾಮ್ಯ ಕರ್ಮ ಅವು ನಿಷ್ಕಾಮವಾಗಿ ಮಾಡಿರಬೇಕು. ಕರ್ಮ ಮಾಡಬೇಡ ಅಂದಿಲ್ಲ ರೀ. ನ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತ್ಯ ಕರ್ಮಕೃತ, ಕರ್ಮ ಮಾಡಲಾರದೆ ಒಂದು ಕ್ಷಣವೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ಏನು ಮಾಡಬೇಕು, ಈಶ್ವರಾರ್ಪಿತಂ ನೇಚ್ಛಯ ಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ ಕಾಯವಾನ್ ಮನಃ ಕಾರ್ಯಮುತ್ತಮಂ ಪೂಜನಂ ಜಪ ಚಿಂತನಂ ಕ್ರಮಾತ್ ಜಗತ ಈಷಧೀ ಯುಕ್ತ ಸೇವನಂ ಅಷ್ಟಮೂರ್ತಿ ಭ್ರೂ ದೇವ ಪೂಜನಂ. ವಿಶಾಲ ಆಗ್ಬೇಕ್ರಿ ಮನಸ್ಸು. ಎಲ್ಲವೂ ಈಶ್ವರಾರ್ಪಿತ, ಪರಮಾತ್ಮನಿಗೋಸ್ಕರ ಮಾಡ್ತಾ ಇದ್ದೇನೆ. ಅದರಲ್ಲಿ ಸ್ವಾರ್ಥ ಇರೋದಿಲ್ಲ. ಎಲ್ಲಿ ನಿಸ್ವಾರ್ಥ ಇರುತ್ತದೆಯೋ, ನಿಸ್ವಾರ್ಥ ಕರ್ಮ ಇರುತ್ತದೆಯೋ ಅಲ್ಲಿ ಭಗವಂತ ಅದು ಸಾತ್ವಿಕ ಗುಣವನ್ನು ದಾಟಲಿಕ್ಕೆ ಅದು ರಾಜಮಾರ್ಗ. ಅದಕ್ಕೆ ಗುಣಾತೀತನಾಗಬೇಕಂತ ಹೇಳಿದರೆ ಸಾತ್ವಿಕ ಗುಣವೂ ಅವನು ದಾಟಬೇಕು. ಸಾತ್ವಿಕ ಗುಣವನ್ನು ಅವನು ದಾಟಬೇಕಾಗಿದ್ದೇ ಆದರೆ ಅಷ್ಟಮೂರ್ತಿ ದೇವ ಪೂಜನಂ ಅಂದರೆ ಜೇ ದಿಸೆಬು ತೇತೆ ಮಾಂಜೆ ಭಗವಂತ. ಅಷ್ಟಮೂರ್ತಿ ಅಂತ ಹೇಳಿದರೆ ಪಂಚಮಹಾಭೂತ, ಆಕಾಶ, ವಾಯು, ಅಗ್ನಿ, ನೀರು, ಪೃಥ್ವಿ ಮತ್ತು ಸೂರ್ಯ, ಚಂದ್ರ ಮತ್ತು ನಾನು, ಪುಮಾನ್ ಅಂತ ಹೇಳಿದರೆ ನಾನು, ಇವು ಜೀವಾತ್ಮ. ಇವು 8 ದೇವತೆಗಳಿದ್ದಾವೆ. ಅಂದರೆ ಇವು ಬಿಟ್ಟುಕೊಟ್ಟು ಎಲ್ಲ ದೇವ್ರಿ ನಾವು. ಆವಾಗ ಎಲ್ಲ ಜೇ ದಿಸೆಬು ತೇತೆ ಮಾಂಜೆ ಭಗವಂತ. ಆವಾಗ ಅವನಿಗೆ ಎಂಥ ಲೋಕ ನಿರ್ಮಲ ಫಲ ಸಿಗುತ್ತದೆ. ನಿರ್ಮಲಂ ಫಲ ಅಂತ ಹೇಳಿದರೆ ಮೋಕ್ಷನೇ ನಿರ್ಮಲ ಫಲ. ಮುಂದೆ ಹೇಳ್ತಾರೆ, ರಜೋಗುಣದಿಂದ ಹುಟ್ಟಿದವ್ರದ್ದು ಏನಾಗ್ತೈತಪ್ಪ ಅಂತ ಹೇಳಿದರೆ ಅದ ತದ್ವಿರುದ್ಧನೇ. ರಜಸ್ಸಿನಿಂದ ಹುಟ್ಟಿದ ಕರ್ಮದ ಫಲವು ದುಃಖವನ್ನು ಉಂಟು ಮಾಡುತ್ತದೆ. ಆ ಮನುಷ್ಯ ಭಾರೀ ಒತ್ತಡದಿಂದ ಜೀವಿಸಿರುತ್ತಾನೆ. ಅಂದರೆ ನೋಡ್ರಿ, ಅತಿ ಶ್ರೀಮಂತಿದ್ದವ್ರು ಭಾರಿ ಟೆನ್ಷನ್ ರೀ. ಹಿಂಗೆ ಕೂಡ್ಲಿಕ್ಕೂ ಆಗಂಗಿಲ್ಲ. ಹಂಗೆ ಫೋನ್ ಮೇಲೆ ಫೋನ್ ಬರ್ತಿರ್ತಾವೆ. ಆ ಫೋನ್, ಈ ಫೋನ್, ಅದನ್ನು ಕೊಡು, ಇದನ್ನು ಕೊಡು, ಆ ಬ್ಯಾಂಕಿಗೆ ಹೋಗ್ರಿ, ಈ ಬ್ಯಾಂಕಿಗೆ ಹೋಗ್ರಿ, CA ಕಡೆ ಹೋಗ್ರಿ, 1 2 ಅರಿತತಿ ರಜೋಗುಣದ್ದು. ಅದಕ್ಕಾಗಿ ಅವನು ಭಾರಿ ಒತ್ತಡದಿಂದ ತನ್ನ ಜೀವನವನ್ನು ನಡೆಸ್ತಾನೆ. ತಮಸ್ಸಿನ ಪರಿಣಾಮವಾಗಿ ಏನಾಗ್ತೈತಪ್ಪ ಅಂತ ಹೇಳಿದರೆ ಅದು ಅಜ್ಞಾನವೇ. ಅಜ್ಞಾನ ಅಂತ ಹೇಳಿದರೆ ಅವನು ಸಂಸಾರಿಯಾಗಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಅಂದರೆ ಅವನು ತಮಸ್ಸಿನಿಂದಾಗಿ, ಕರ್ಮದ ಫಲದಿಂದಾಗಿ ಅವನು ಅಜ್ಞಾನವೇ ಫಲ ಉಂಟಾಗುತ್ತದೆ. ಅದೇ ಫಲ ರೀ ಅಜ್ಞಾನ, ಅವಿದ್ಯಾ, ತಪ್ಪು ತಿಳುವಳಿಕೆ, ಪ್ರಮಾದ, ಆಲಸ್ಯ, ನಿದ್ರಾ, ಯಾವಾಗ ನೋಡಿದ್ರೆ ಕೆಟ್ಟ ಮೊಸಳಿ ಮಾಡಿಕೊಡೋದು. ಯಾರು ಇದ್ದಾರೆ ಪ್ರವಚನ ನಡೆದಿರ್ತೈತ್ರಪ್ಪ, ದೊಡ್ಡ ಆಕಳಿಕೆ ಕೊಡೋದು ಅವ್ರ ಮುಂದೆ. ಯಾರು ಹಾಡು ಹೇಳ್ತಿರ್ತಾರಪ್ಪ ಅವ್ರ ಮುಂದನ ಅಂತ ಮಾಡೋದು, ಅರ್ಧಕ್ಕೆ ಎದ್ದು ಹೋಗ್ಬಿಡೋದು. ಇವು ಎಲ್ಲ ಯಾರ್ದು ಕಾರಣ? ಆ ಮನುಷ್ಯ ಒಳ್ಳೆಯವ್ರಿ,
ಅದರ ಗುಣ ಕೆಟ್ಟರೆ ಆ ಗುಣದಿಂದಾಗಿ ಹಾಗೆ ಮಾಡ್ತಾನೆ. ಆದ್ದರಿಂದ ಮುಂದಿನ ಶ್ಲೋಕ ಹೇಳ್ತಾನೆ, ಸತ್ವ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವಚ ಪ್ರಮಾದ ಮೋಹೌ ತಮಸಃ ಭವತೋ ಅಜ್ಞಾನಂ ಏವಚ. ಪೂರ್ಣ ಈ ಇಷ್ಟುವರೆಗೆ ಇಲ್ಲಿವರೆಗೆ ಹೇಳಿದ್ದರದ ಸಾರಾಂಶವನ್ನು ಈ ಒಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ. ಸತ್ವ ಸಂಜಾಯತೆ ಜ್ಞಾನಂ ಅಂತ ಹೇಳ್ತಾನೆ. ಸತ್ವದಿಂದ ಅವನಲ್ಲಿ ಜ್ಞಾನ ಉಂಟಾಗುತ್ತದೆ. ಜ್ಞಾನ ಅಂತ ಹೇಳಿದರೆ ಆತ್ಮಜ್ಞಾನನರಿ. ಮತ್ತೆ ಏನು 64 ಕಲೆಗಳಿದ್ದಾವೆ, 64 ವಿದ್ಯೆಗಳಿದ್ದಾವೆ, ಅದಕ್ಕೆ ಜ್ಞಾನ ನಂಗಿಲ್ಲ. ಎಲ್ಲಕ್ಕಿಂತ ಶ್ರೇಷ್ಠವಾದ ಜ್ಞಾನ ಆತ್ಮಜ್ಞಾನವೇ. ಸತ್ವಗುಣಿಯಾಗಿದ್ದವನು ಅವನು ಆತ್ಮಜ್ಞಾನವನ್ನೇ ಪಡೆದುಕೊಳ್ಳುತ್ತಾನೆ. ಆತ್ಮಜ್ಞಾನ ವಿನಾಪಾಠ ಸರ್ವಕರ್ಮ ನಿರರ್ಥಕಂ. ರಜಸೋ ಲೋಭ ಏವಚ. ರಜೋಗುಣ ಇದ್ದವನು ಲೋಭಿಯಾಗಿರುತ್ತಾನೆ. ಅವನು ಮತ್ತೆ ಮತ್ತೆ ಗಳಿಸೋದು ಪುಡಿಸೋದು ಲೆಕ್ಕಾಚಾರದೊಳಗನೆ. ಆ ದಿನ ಪುಸ್ತಕ ಒಂದು ಹುಡುಗಿಗೆ ನೋಡಕ್ಕೆ ಬಂದಿದ್ರಂತ್ರಿ, ಪುಸ್ತಕ ಒಂದು ಬುಕ್ ಓದ್ತಿಲ್ಲವ ಅಂತ. ಓದ್ತೀನಿ ಅಲ್ಲ, ಏನು ಸಂಸ್ಕಾರದ ಹುಡುಗಿ ಅದ ನೋಡ್ರಿ, ಯಾವ ಬುಕ್ ಓದ್ತೀವ ಅಂತ. ನಾ ದಿನಾ ಪಾಸ್ಬುಕ್ ಓದ್ತೀನಿ ಅಲ್ಲ. ಇಷ್ಟು ತಿಂಗಳಿಗೆ ಎಷ್ಟು ಬಿತ್ತು, ಇದಕ್ಕೆ ಎಷ್ಟು ಬಿತ್ತು ಅದನ್ನು ನೋಡೋದು. ಪ್ರಮಾದ ಮೋಹವು ತಮಸಃ ಭವತೋ ಅಜ್ಞಾನಮೇವಚ ಅಂತ ಹೇಳಿದರೆ, ಯಾರು ತಮಸ್ಸಿನಿಂದ ಇದ್ದಾರೋ ಅವರು ಮೋಹವು ಅಂತ ಹೇಳ್ತಾರೆ. ಮೋಹಗ್ರಸ್ತನಾಗಿರ್ತಾನೆ. ಮೋಹಾಂಧಕಾರದಲ್ಲಿ ಅವನು ತೊರಳಾಡುತ್ತಾನೆ. ತನ್ನ ಅಲ್ಲದೇ ವಸ್ತುವಿನಲ್ಲಿ ತನ್ನದು ಅನ್ನೋದೇ ಮೋಹ. ನನ್ನ ಶರೀರ, ಅದಕ್ಕೆ ಮನೋ ಬುದ್ಧಿ ಅಹಂಕಾರ ಚಿಟ್ಟಾನಿ ನಾಹಂ. ಶರೀರ ನಂದಲ್ಲ, ಇದು ನಂದನ್ನೋದ್ರಿ. ಅದಕ್ಕಾಗಿ ಜಗತ್ತಿನಲ್ಲಿ ತನ್ನ ಅಲ್ಲದೇ ಇರುವ ವಸ್ತುವನ್ನು ತನ್ನದು ಅನ್ನೋಕೋಂತಲೇ ಯಾವ ಜೀವಿ ಜೀವಿಸುತ್ತಾನೋ ಅವನು ತಮೋಗುಣಿ ಅಂತೇಳಿ ಇಲ್ಲಿ ಭಗವಂತ ಪ್ರತಿಪಾದನೆ ಮಾಡಿದ್ದಾನೆ. ಮುಂದಿನ ಸಲ ಬಂದಾಗ ಮತ್ತೆ ಮುಂದಿನ ಶ್ಲೋಕವನ್ನು ಮತ್ತೆ ಮುಂದುವರಿಸೋದು. ಓಂ ತತ್ಸತ್. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. हरि ओम. सद्गुरुनाथ महाराज की जय.